ತಗೋತಾರ, ಅದನ್ನ ಭಾಳ ಚೂಪ್ ಮಾಡಿ ಅದಕ್ಕೊಂದು ಹುಳನೋ ಒಂದು ಚಪಾತಿನೋ ಏನಾರೋ ಹಿಂಗೆ ಚುಚ್ಚಿ ನೀರಾಗಿ ಬಿಟ್ಟಿರ್ತಾರೆ. ಈಟ್ ಹುಳದ ಸಲುವಾಗಿ ಒಂದು ಈಟ್ ಚಪಾತಿ ಸಲುವಾಗಿ ಬಂದು ಬಾಯಿ ಹಾಕಿತು ಅಂತಂದ್ರೆ ಹೋತ ಕಡೆ ಮುಗೀತದ್ರ ಕತಿ ಮುಗೀತಲ್ಲ. ಅದನ್ನೂ ತಿನ್ನಲಿಲ್ಲ, ತಾನೂ ಬದುಕಲಿಲ್ಲ. ನಾಲಿಗೆ ರುಚಿಗಾಗಿ ಹೋಗಿರುವಂತಹ ಮೀನದ ಗತಿ ಏನಾಯಿತು? ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಟ್ಟಿತ್ತು ಬೇಟೆಗಾರನ ಕೃತಕದಲ್ಲಿ. ಸಂದಿಷ್ಟು ಕಿವಿ ಸಂತೋಷಪಡಿಸ್ಬೇಕಂತೇಳಿ ಈ ಜಿಂಕೆಗಳದಾವಲ್ಲ, ಸುಮ್ಮನೆ ಹಿಂಗೆ ಬಾರಿಸ್ತಾ ಇದ್ಬಿಟ್ರೆ ನಾದಕ್ಕೊಳಗಾಗಿಬಿಡ್ತಾವ. ಅವು ನಾದಕ್ಕೊಳಗಾಗ್ತಾವ. ಅವ್ರು ಏನು ಮಾಡ್ತಾರೆ, ಹಿಡಿಯೋರು ಒಂದು ಹಲಿಗೆಯನ್ನು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಹಲಿಗೆಯನ್ನು ಬಾರಿಸ್ಕೊಂತ ಓಡಿಸಿಕೊಂಡು ತಗೊಂಡು ಹೋಗ್ತಾರ. ಹೋಗಿ ಎಲ್ಲಿಗೆ ತಗೊಂಡು ಹೋಗ್ತಾರಪ್ಪ ಅಂದ್ರೆ ಏನು ಬಲಿ ಹಾಕಿರ್ತಾರಲ್ಲ ಅಲ್ಲಿ ತನಕ ಬಡ್ಕೊಂತನ ಹೋಗ್ತಾರ. ಆ ಓಸು ಹೋಗಿ ಬಿದ್ದ ಮೇಲೆ ಗೊತ್ತಾಕೈತೆ ಅವಕ್ಕೆ. ಈ ಇಂದ್ರಿಯಗಳನ್ನು ಸಂತೋಷಪಡಿಸಾಕ ಹೋದ್ರೆ ಏನಾಗುತ್ತ ಅಂತ ಹೇಳ್ತಾರೆ ಇವರು. ಬಹಳ ಮುಂದೆ ಕಿಮ್ಮತ್ತಿನ ಮಾತು ಹೇಳ್ತಾರ. ತ್ವಗೀಂದ್ರಿಯ ವಿಷಯದಿಂದ ಗಜ ಕೆಟ್ಟಿತ್ತು ರಾಜನ ಕೃತಕದಲ್ಲಿ. ಮಹಾರಾಜರು ಆನೆಗಳನ್ನು ಹಿಡಿಬೇಕಾದ್ರೆ ಏನು ಮಾಡ್ತಿದ್ರು, ದೊಡ್ಡದೊಂದು ತೆಗ್ಗನ್ನು ತೆಗಿತಿದ್ರು. ಆ ತೆಗ್ಗಿನ ಮೇಲೆ ಬೊಂಬುಗಳನ್ನು ಹಾಕ್ತಿದ್ರು, ಬೊಂಬಿನ ಮೇಲೆ ಮಣ್ಣು ಹಾಕ್ತಿದ್ರು, ಮಣ್ಣಿನ ಮೇಲೆ ಹುಲ್ಲು ಹಸ್ತಿದ್ರು. ಹುಲ್ಲು. ಆ ಕಡೆ ದಂಡಿಯಲ್ಲಿ ಒಂದು ಹೆಣ್ಣಾನೆಯನ್ನು ತಂದು ನಿಲ್ಲಿಸ್ತಿದ್ರು. ಆನೆಗಳನ್ನು ಹಿಡಿಬೇಕಾದ್ರೆ ಹೆಣ್ಣಾನೆಯನ್ನು ತಂದು ನಿಲ್ಲಿಸೋದು, ಈ ಕಡೆಯಿಂದ ಗಂಡಾನೆಯನ್ನು ಓಡಿಸಿಕೊಂಡು ಬರೋದು. ಓಡಿಸಿಕೊಂಡು ಬಂದು ಅಲ್ಲಿ ತೋರಿಸಿ ಕೈ ಬಿಟ್ಟು ಬಿಡೋದು. ಒಂದು ಕಡೆಗೆ ಹುಲ್ಲು, ಇನ್ನೊಂದು ಕಡೆಗೆ ಆನೆ. ಇನ್ನೇನು ಬೇಕು ಅನ್ಕೊಂಡಿರುವಂತಹ ಆನೆ ನಾ ಎಲ್ಲಿ ಹೊಂಟೀನಿ ಅನ್ನೋದು ವಿಚಾರ ಮಾಡ್ಲಾರ್ದಂಗ ಹುಲ್ಲಿನ ಮೇಲೆ ಕಾಲಿಡೋದು ಅಷ್ಟ ತಡ, ಪೂರ್ತಿ ತೆಗ್ಗಿನಾಗ ಕೆಡ್ಡಕ ಬೀಳುತ್ತೆ. ಅದು ಸಿಗಲಿಲ್ಲ, ಇದರ ಬಂಧನ ಆಗಿ ಹೋಯಿತು. ಮುಗೀತು, ಇದರ ಬಂಧನ ಆಗಿ ಹೋಯಿತು. ಚರ್ಮದ ಸಂತೋಷಕ್ಕಾಗಿ ವಿಚಾರ ಮಾಡ್ಲಾರ್ದಂಗ ಆನಿನ ಯಾಕೆ ತಗೊಳ್ತಾರಂದ್ರೆ, ಆನಿ ತೆಗ್ಗಿತ್ತು ಅಂತಂದ್ರೆ ಕಾಲ ಇಡುವುದಿಲ್ಲ. ನೀವು ನೋಡಿರ್ಬೇಕಾದ್ರೆ ಪರೀಕ್ಷೆಯನ್ನು ಮಾಡ್ರಿ, ಅಲ್ಲೇನಾದರೂ ತೆಗ್ಗಿ ಇತ್ತು ಅಂತಂದ್ರೆ ಆ ತೆಗ್ಗಿನ ಮೇಲೆ ಕಲ್ಲು ಬಂಡೆಗಳನ್ನು ಬೇರೆ ಏನಾದರೂ ಹಾಕಿ ದಾಟಿಸುವಂಥ ಪ್ರಯತ್ನ ಮಾಡಿದರೆ ದಾಟೋದಿಲ್ಲ. ಅದು ಗೊತ್ತು, ಇಲ್ಲಿ ತೆಗ್ಗೈತೆ ಅನ್ನುವಂಥದ್ದು ಗೊತ್ತದಕ್ಕೆ. ನೀವು ಮೇಲೆ ಮುಚ್ಚಿದ್ರೂ ಕೂಡ ಗೊತ್ತಾಗುತ್ತೆ. ಅದರ ಜ್ಞಾನ ಬಹಳ ಕಿಮ್ಮತ್ತಿಂದು. ಆದರೂ ಸಹಿತ ಗೊತ್ತಿರಲಾರ್ದಂಗೆ ಹಿಂಗೆ ಹೋಗಿಬಿಡುತ್ತೆ. ಗೊತ್ತಿದ್ದು ಸಹಿತ ದಾಟಿ ಬಿಡುತ್ತೆ, ಬಂಧನಕ್ಕೊಳಗಾಗುತ್ತೆ. ಹಿಂಗೆ ಒಂದೊಂದು ವಿಷಯದ ಸುಖಕ್ಕೆ ಹೋಗಿ ಹಾಳಾಗಿ ಹೋದವಲ್ಲ. ಪಂಚೇಂದ್ರಿಯ ವಿಷಯ ಲಂಪಟಕ್ಕೊಳಗಾದ ಮಾನವರ ಕೇಡನೇನೆಂಬೆ ಅಖಂಡೇಶ್ವರ. 5 ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಬದುಕಬೇಕನ್ನುವಂಥ ಮಾನವನ ಗತಿ ಏನಾಗಿರಬೇಡ ಅಂತ ಹೇಳ್ತಾರೆ ಅವರು. ಇಂದ್ರಿಯಗಳ ಚಾಪಲ್ಯ ಬಹಳ ಕಠಿಣತರವಾಗಿರುವಂತಹದ್ದು. ಆ ಇಂದ್ರಿಯಗಳ ಚಾಪಲ್ಯವನ್ನು ನಾವು ನಿಲ್ಲಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಾವು ಒಂದು ಸ್ವಲ್ಪ ಸಾಧ್ಯವಾದ ಮಟ್ಟಿಗೆ ಈ ಇಂದ್ರಿಯಗಳು ಏನನ್ನು ಕೇಳ್ತಾವ ಅದನ್ನು ಕೊಡೋದನ್ನು ನಿಲ್ಲಿಸೋಣ ಅನ್ನುವಂಥದ್ದು. ನಮ್ಮ ಶರಣರು ಭಾಳ ಸರಳ ಉಪಾಯ ಮಾಡ್ಕೊಂಡ್ಬಿಟ್ರಿ ಅವರು. ಆ ರೀತಿ ತಪಸ್ಸು ಮಾಡಿ ಅವ್ನು ನಿಯಂತ್ರಣ ಮಾಡೋಕೆ ನಮಗೆ ಆಗೋದಿಲ್ಲ. ಯಾಕಂತಂದ್ರೆ ಅವು ಏನೇನು ಮಾಡ್ತಾವೆ ಹೇಳೋಕ್ಕಾಗೋದಿಲ್ಲ. ಅತ್ತಲಿತ್ತ ಹೋಗದಂತೆ ಹೆಳವನ್ನು ಮಾಡಯ್ಯ ತಂದೆ. ಸರಳ ಉಪಾಯ ಇವ್ರದ್ದು ಯಾವಾಗಲೂ. ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ಕಾಲು ಇಲ್ದಂಗೆ ಮಾಡಿಬಿಡಪ್ಪ, ಸುಮ್ಮನೆ ಅಲ್ಲಿ ಹೋಗಿ ಏನಾರು ಆದಿತ್ತು. ಎಷ್ಟು ಸರಳ ಇಲ್ರಿ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಕೊನೆಗೆ ತಂದೆ ತಂದೆ ಅಂತ ಹೇಳ್ತಾರೆ. ಯಾಕಂದ್ರೆ ತಂದವನಿಗೆ ತಂದೆ ಅಂತಾರೆ, ತಾ ಅಂದವರಿಗೆ ತಾಯಿ ಅಂತಾರೆ. ಅವ ತಂದ ತಂದೆ ಆದ, ಈಕೆ ತಾ ಅಂದ್ಲು ತಾಯಿ ಆದ್ಲು. ನೋಡ್ರಿ, ಎಲ್ಲದಕ್ಕೂ ತಂದೆ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ಇವನ್ನ ಹೆಂಗೆ ನಿಯಂತ್ರಣ ಮಾಡಬೇಕು ಅಂತಾರೆ ಅವರು. ಅವ್ರದ್ದು ಬಹಳ ಸರಳ ಉಪಾಯ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಿಸದಂತಿರಿಸು. ಬೇಡಪ್ಪ, ಅದು ಒಂದು ಪಾದದ ಹತ್ರ ಕುತ್ಕೊಂಡ್ಬಿಡ್ತೀನಿ ನಾನು, ಸುಮ್ಮನೆ ಹೊರಗೆ ಹೋದ್ರೆ ಏನಾರು ಆದಿತ್ತು. ಅಂತಹ ಸೂಕ್ಷ್ಮ ವಿಚಾರಗಳು. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಒಂದೊಂದ್ರೊಳಗೆ ಒಂದೊಂದು ತುಂಬಿಕೊಂಡ್ಬಿಡೋದು, ಅದನ್ನು ಕಾಲಿನ ಹಿಡಿದು ಬೇಡ ಅಂತಾರೆ ಅವರು. ಒಂದೊಂದು ಇಂದ್ರಿಯಗಳಿಗೆ ಒಂದೊಂದನ್ನು ತುಂಬಿಸಿಬಿಟ್ರೆ ಮುಂದೆ ಅವು ಎಲ್ಲಿ ಹೋಗವದಾವ. ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಇದನ್ನ ಏನಾರ ಕೇಳಿ ಇದು ಹಾಳಾಗಬೇಕನ್ನತ್ತಲ್ಲ, ಇದನ್ನ ಮೊದಲ ಕೀರ್ತಿ ತುಂಬಿ ಬಿಡೋದಪ್ಪ, ಚಲೋ ವಿಚಾರನ ತುಂಬಿ ಬಿಡೋದು, ಇದು ಖಾಲಿ ಇರಲಾರ್ದಂಗೆ. ಕಣ್ಣಿನೊಳಗೆ ಮೂರ್ತಿಯನ್ನು ತುಂಬಿ ಬಿಡೋದು, ಭಗವಂತನ ಗುರುಗಳ ಮೂರ್ತಿಯನ್ನು ತುಂಬಿಕೊಂಡ್ಬಿಡೋದು. ಹೌದಾ? ಪೂರ್ಣ ಒಳ್ಳೆಯ ಮಾತುಗಳನ್ನು ತುಂಬಿಕೊಂಡು ಬಿಡೋದು. ಇದನ್ನೆಲ್ಲ ಹೇಳ್ಕೊಂತ ಹೋಗಿ ಮನದಲ್ಲಿ ನಿಮ್ಮ ನೆನಹು ತುಂಬಿ. ಈ ಇಂದ್ರಿಯಗಳಲ್ಲಿ ಒಂದೊಂದು ಒಳ್ಳೆಯದನ್ನು ತುಂಬಿಕೊಂಡು ಮನಸ್ಸಿನೊಳಗೆ ಏನು ತುಂಬಿಕೊಳ್ಳೋದಂತಂದ್ರೆ ನಿಮ್ಮ ನಾಮಸ್ಮರಣೆ, ನಿಮ್ಮ ಸ್ಮರಣೆ, ನಿಮ್ಮನ್ನೇ ತುಂಬಿಕೊಂಡ್ಬಿಡೋದು ಮನಸ್ಸಿನ ತುಂಬ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ.
ಇಲ್ಲಿ ಒಂದು ಬಹಳ ಕಿಮ್ಮತ್ತಿಂದು ಒಂದು ಉದಾಹರಣೆ ಬರ್ತೈತಿ. ಏನು ಅಂತಂದ್ರೆ ತುಂಬಿ ದುಂಬಿ ಅಲ್ಲ, ಪಾದ ಕಮಲದೊಳಗೆ ಆನು ತುಂಬಿ ಆನು ದುಂಬಿ. ಅದ್ರೊಳಗೆ ಅದು ಹೆಂಗ ತಲ್ಲೀನತೆ ಒಳಗೆ ಹೋಗಿ ಬಿಟ್ಟಿರ್ತೈತೆ, ಹಂಗ ನಾನು ನಿಮ್ಮ ಪಾದದೊಳಗೆ ಈ ಇಂದ್ರಿಯ ಚಾಪಲ್ಯಕ್ಕೆ ಒಳಗಾಗ್ಲಾರ್ದಂಗೆ ನನ್ನನ್ನು ಅಲ್ಲಿ ತುಂಬಿಕೋ ಅಂತವರು ಪ್ರಾರ್ಥನೆಯನ್ನ ಮಾಡ್ತಾರ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹ ತುಂಬಿದ ಬಂಡಿ, ಬಂಡಿಯ ಹೊಡೆವರು 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಒಬ್ಬರಿಗೊಬ್ಬರು ಕಾಲುಗಳೆರಡು ಗಾಲಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ.